ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಬನ್ನಿ. ಧ್ರುವ, ನೀನೇನ್ ಅನ್ಕೊಂಡಿಲ್ಲ ಅಂದ್ರೆ ನಂಗೆ ಹೊಸ ಕೆಲ್ಸ ಐತೆ, ಹೋಗ್ಲಾ? ನಿಂಗೇನ್ ಬೇಕೋ ಮೈನನ್ ಕೇಳಿ ಹಾಕಿಸ್ಕೊಂಡ್ ತಿನ್ನು, ನಾಚಿಕೆ ಪಟ್ಕೋಬೇಡ. ಸರಿ ಅಮ್ಮ. ಅದೆಲ್ಲ ಚೆನ್ನಾಗ್ ಮಾಡ್ತಾಳೆ, ನೀವ್ ಹೋಗ್ ಬನ್ನಿ ಅಮ್ಮ. ಅಮ್ಮ, ಮೈನನ್ಗಿಂತ ಧ್ರುವನ್ ಚೆನ್ನಾಗ್ ನೋಡ್ಕೊಳಕ್ ಬೇರೆ ಯಾರಿಂದಾನು ಆಗಲ್ಲ ಬಿಡಿ. ನಮ್ ಮೈನ ಯಾವ ಕೆಲ್ಸ ತಕೊಂಡ್ರು ಹಂಗ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಕರೆಕ್ಟ್ ಕರೆಕ್ಟ್. ಬರ್ಲೇನಪ್ಪ, ನಾಚಿಕೆ ಪಟ್ಕೋಬೇಡ, ಕೇಳ್ ಬಡ್ಸು. ಸರಿ ಅಮ್ಮ, ಹೋಗ್ಬಾ. ಬಾಯ್ ಅಮ್ಮ. ಹೋ ಕಣ್ರವ, ಬಾಯಿ ಬಾಯಿ. ಬಡ್ಸು ಮೈನಾ, ಬಡ್ಸು. ಒಂಚೂರು ಹತ್ರ ಬರ್ರಿ ಒಂದ್ ಸ್ವಲ್ಪ ಇಬ್ರು. ಅಲ್ಲ, ಇವ್ರಿಬ್ರು ವಿಷಯ ಗೊತ್ತಿದ್ದ ಇವ್ರ ಮನೆಯವ್ರು ಹಿಂಗ್ ಮಾತಾಡ್ಲಿಕತ್ತಾರೋ, ಏನ್ ಇವ್ರ ವಿಷಯ ಗೊತ್ತಿಲ್ದ ಮಾತಾಡಕತ್ತಾರ? ಯವ್ವಾ, ನನ್ ತಲೆ ಕೆಟ್ಟು ಕೆರೆ ಹಿಡಕತ್ತೈತಿ. ಸೇಮ್ ಹಿಯರ್. ಪರವಾಗಿಲ್ಲ. ಮಮ್ಮಕ್ಕ, ಇಷ್ಟೊತ್ತು ಅದ್ಯಾರೋ ಬಂದ್ರೆಷ್ಟು ಬರ್ದೇ ಇದ್ರೆ ಎಷ್ಟು ಅಂತ ಪೋಸ್ ಕೊಡ್ತಿದ್ರಪ್ಪ. ಈಗ ನೋಡಿದ್ರೆ ಬಿದ್ದು ಬಿದ್ದು ಕೇರ್ ಮಾಡ್ತಿದ್ದಾರೆ. ಹೂವಾ, ಇದನ್ನ ಲವ್, ಪ್ರೀತಿ, ಪ್ಯಾರ್, ಇಷ್ಕ್, ಮೊಹಬ್ಬತ್ ಅನ್ನೋದು. ಮೈನಕ್ಕ, ಮಮ್ಮಕ್ಕ. ಓಕೆ ಗೋ. ಧ್ರುವ, ನಾನೇ ನಿನ್ಗೆ ಊಟ ಬಡಿಸ್ತೀನಿ. ಮೈನಾ, ನೀನೇ ಹೋಗ. ಮಮ್ಮ, ನೀನೇ ಹೆಂಗ್ ಬಡಿಸ್ತೀಯಾ? ಇದಕ್ಕೋಸ್ಕರ ನಾನು ಬೆಂಗಳೂರಿಂದ ಇಲ್ಲಿ ಗಂಟ ಬಂದಿರೋದು. ಯಾಕಪ್ಪ ಧ್ರುವ, ನಾನ್ ನಿನ್ಗ ಹೊಟ್ಟಿ ತುಂಬಾ ಊಟ ಬಡಿಸ್ತೀನಿ ಅಂತ ಹೇಳ್ದೆ, ಏನ ಇಲ್ಲಿ ಪಾಷಾಣ ಹಾಕ್ತೀನಿ ಅಂತ ಹೇಳ್ದೆ ಏನ? ಮಮ್ಮಕ್ಕ, ಶುಭ ಕಾರ್ಯ ನಡೀತಿರೋ ಮನೇಲಿ ಈ ತರ ಎಲ್ಲ ಮಾತಾಡ್ತಾರಾ? ನೀವ್ ಹೋಗಿ ಕುತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಯಾಕೋ ಅಮೇನ, ಯಾಕೆ ಹೇಳ? ನೀ ಒಬ್ಬಾಕಿನ ಊಟ ಬಡಿಸ್ಬೇಕೇನ? ನನ್ ಧ್ರುವಂಗೆ ನಾನು ಊಟ ಮಾಡಿಸಿದ್ರೆ ನಿನ್ಗೇನಾಕೈತಿ? ನಾನು ಬಡಿಸಕೇನ? ಧ್ರುವ ಅವ್ರು ಬಂದಿರೋದು ನಮ್ಮ ಮನೆಗೆ. ಅವ್ರನ್ನ ಹೇಗ್ ನೋಡ್ಕೋಬೇಕು, ಹೇಗ್ ವಿಚಾರಿಸ್ಕೋಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತಿದೆ. ಹೌದಪ್ಪ, ಹೌದು. ಅದಕ್ಕೆ ಇಷ್ಟು ದಿನ ಪ್ರೀತಿನೇ ಇಲ್ದಿರೋಳ್ ತರ ಇದ್ಲು. ಖುಷಿ ಹೇಳ್ತಿರೋದು ಸರಿಯಾಗೇ ಇದೆ. ನಿಂಗ್ ಯಾವ ಪ್ರೀತಿನೂ ಇಲ್ದೆ ಊಟದ ಜೊತೆ ಪ್ರೀತಿ ಪ್ರೇಮ ಎಲ್ಲ ಸೇರ್ಸ್ ಬಡಿಸ್ತಾ ಇದೀಯಾ? ಪಾಪ ಬಿಡ್ರೆ ಯಾಕೆ ಅಷ್ಟೊಂದ್ ಗೋಳಿಕೋತೀರಾ? ಒಬ್ರಿಗೊಬ್ರನ್ನ ಇಷ್ಟೊಂದ್ ದಿನ ಆದ್ಮೇಲೆ ನೋಡ್ಕೋತಿದ್ದಾರೆ. ನಾವ್ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬಾರ್ದು ಅನ್ಸುತ್ತೆ ಅಲ್ವಾ? ನೀವ್ ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು ಬಂದು. ಮೈನಾ, ನಮ್ಮ ಅಳಿಯಂದ್ರನ್ನ ಚೆನ್ನಾಗ್ ನೋಡ್ಕೋ. ಏನಂದ್ರಿ? ಅಂದ್ರೆ ನಾನ್ ಮದ್ವೆ ಆಗಿ ಹೋದ್ಮೇಲೆ ನೆಕ್ಸ್ಟ್ ನಮ್ ಮೈನಂದೆ ಅಲ್ವಾ ಮದ್ವೆ, ಸೊ ಅಳಿಯಂದ್ರನ್ ನೋಡ್ಕೋ ಅಂತ ಹೇಳ್ದೆ. ಅಯ್ಯೋ ಮೇಡಮ್ ಅವ್ರ, ಎಷ್ಟು ಬರೋಬ್ಬರ ಹೇಳಿದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ. ನಂಗಂತೂ ನಿಮ್ ಮಾತ್ ಕೇಳಿ ಹೊಟ್ಟೆ ತುಂಬಾ ಹಾಲ್ ಕೊಡ್ದಂಗ ಅನಿಸ್ತ ನೋಡ್ರಿ. ನಮ್ಮ ಧ್ರುವ ಏನೋ ರೆಡಿನ ಇದನ್ರಿ, ಆದ್ರ ನಮ್ ಮೈನಾ ಮೇಡಮ್ ಅವ್ರು ಒಪ್ಕೋಬೇಕಲ್ರಿ. ಮೈನಾ ಮೇಡಮ್ ಅವ್ರು ಒಪ್ಕೊಂಡ್ರು ಅಂತ ತಿಳ್ಕೊರಿ. ಈ ಸತಿ ತಂಕಂತ ಅಲ್ಗ ಓದ್ಸೋದರಿ. ಮಮ್ಮಕ್ಕ, ಇಂಥ ಸಮಯದಲ್ಲ ಮಾತೆಲ್ಲ ಬೇಕಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊತಾರೆ. ಪಾಪ ಅವ್ರಿಗೆ ಊಟ ಮಾಡಕ್ ಬಿಡು. ನಮ್ ಮೈನಾ ಏನ್ ಒಪ್ಪಿಗೆ ಕೊಡೋದು? ಅವಳು ಧ್ರುವ ಅವ್ರನ್ನ ಮದ್ವೆ ಆಗಕ್ಕೆ ಯಾವಾಗ್ಲೂ ತುದಿಗಾಲಲ್ಲೇ ನಿಂತಿರ್ತಾಳೆ. ಆ ವಿಷಯ ನಿಮಗ್ ಗೊತ್ತಿಲ್ವಾ? ಯವಾಕರ, ನಿಮ್ ಬಾಯಾಗ ಜಮಖಂಡಿ ಜಿಲೇಬಿ ಹಾಕ ಎಷ್ಟು ಚಲೋ ಸುದ್ದಿ ಹೇಳಿದ್ರಿ. ನಂಗಂತೂ ಬಾಳ ಖುಷಿ ಆಗಕತ್ತದ. ಖುಷಿಗ್ರಿ. ಹಾ, ನೋಡಿದ್ರ ಧ್ರುವ, ನಿಮಗ್ ಊಟ ಮಾಡಕ್ ಬಿಡ್ತಿಲ್ಲ ಅಂತ ನನ್ ತಂಗಿ ನನಗೆ ರೇಗ್ತಿದ್ದಾಳೆ. ಅಕ್ಕ, ಮೊದ್ಲಿನಿಂದ ಹೋಗೆ. ಸರಿ ಸರಿ ಆಯ್ತು. ನಿಮ್ಮಿಬ್ರ ಮಧ್ಯ ನಾನ್ ಯಾಕಿರ್ಲಿ, ಹೋಗ್ತೀನಿ. ನಾನು ಹೋಗ್ತೀನಿ. ಬಾಯ್. ಬಾಬಾ ಸುಮ್ನೆ ಡಿಸ್ಕಸ್ ಮಾಡ್ಬೇಕು ಅಲ್ಬೇ? ನನಗ ಅನಿಸ್ಲಿಕ್ಕತೈತಿ ನಾವು ಬಾಳ ಹಿಂದುಳಿದಿದೀವಿ ಅಂತ ಹೇಳಿ. ಇವ್ರ ಮನೆಯವ್ರು ನೋಡಿದ್ರ ಆಲ್ರೆಡಿ ಧ್ರುವನ ಮನಿ ಅಳಿಯ ಅಂತ ತಿಳ್ಕೊಂಡೇ ಬಿಟ್ಟಾರ. ಇಲ್ಲಿ ನಾವ್ ನೋಡಿದ್ರ ಇವ್ರಿಬ್ರನ್ನು ಒಂದ್ ಮಾಡ್ಬೇಕಂತ ಹೇಳಿ ಚಿಂತೆ ಮಾಡಿ ಮಾಡಿ ಮಂಗೆ ಆಗ ಹೋಗಿವಿ. ಯು ಮೀನ್ 3 ಅಲ್ಬೇ? ಬಿಟ್ರ ಇವ್ರಿಬ್ರು ಪ್ರೀತಿನ ಒಪ್ಕೊಂಡ ಇಲ್ಲಿ ಇವ್ರ ಮದ್ವೆ ಮಾಡ್ಸಿ ಯಾದಿ ಮೇಲೆ ಶಾದಿ ಮಾಡಿ ಗಾದಿ ಹಚ್ಚೆ ಬಿಡ್ತಾರ ಅನ್ಸಾಕತ್ತೈತಿ ನನಗ.
ಅರ್ಥ ಆಗಿಲ್ಲ ಆದ್ರೂ ಚೆನ್ನಾಗಿತ್ತು. ಯು